ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಇದು give the ticket, minimum 5 tickets for the MLAs, and they have to make a separate sitting arrangement there. We are VIPs. We can't go in the queue and stand. ನೋಡಿದ್ರಲ್ಲ, ಇವಾಗ ಈ ವಿಡಿಯೋಸ್ ನೋಡಿ, ನಡೆದಾಡಕ್ ಒಂದ್ ದಾರಿ ಇಲ್ಲ, ಗಾಡಿ ಓಡಿಸಕ್ ಒಂದ್ ರೋಡ್ ಇಲ್ಲ, ಇವಾಗ ಅಡಿಗೆ ಮಾಡ್ಕೊಂಡ್ ತಿನ್ನಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಬೈಕ್ ಓಡಿಸ್ಕೊಂಡು ಆಫೀಸ್ಗೆ ಹೋಗೋಣಂದ್ರೆ ಪೆಟ್ರೋಲ್ ಹಾಕ್ಸಕ್ಕೆ ಪೆಟ್ರೋಲ್ ಇಲ್ಲ ಬಂಕ್ಗಳಲ್ಲಿ, ಈ ಬೇಸಿಗೆಯಲ್ಲಿ ಕುಡಿಯಕ್ ನೀರಿಲ್ಲ ಜನರಿಗೆ, ಪ್ರಾಪರ್ ಆಗಿ ಓಡಿಸಕ್ಕೆ ಒಂದು ರೋಡ್ ಇಲ್ಲ. ಎಲ್ಲಾದ್ರ ಮಧ್ಯೆ ಜನರು ಪರದಾಡ್ತಾ ಇದ್ರೆ ಈ ನನ್ನ ಮಕ್ಕಳು ತೆವಲ್ ನೋಡಿದ್ರ ಒಬ್ಬೊಬ್ಬ MLAಗೆ 5 ಸೀಟ್ ಬೇಕಂತೆ. 5 ಸೀಟ್ ಇರ್ಲಿ, ಇವ್ರಿಗೆ ಕೂತ್ಕೊಳಕ್ ಸಪರೇಟ್ ಜಾಗ ಬೇಕಂತೆ. ಇವ್ರು ಏನ್ ಅನ್ಕೋಬಿಟ್ಟವ್ರೆ, ಇವ್ರು ಜನರಿಗೆ ಒಳ್ಳೇದ್ ಮಾಡ್ಬೇಕು, ಕರ್ನಾಟಕ ಸ್ಟೇಟ್ ನ ಒಂದು ಒಳ್ಳೆ ರೀತಿ ತಗೊಂಡೋಗ್ಬೇಕು ಅಂತ ಇವ್ರನ್ನ ಎಲೆಕ್ಟ್ ಮಾಡಿ ನಾವು ಮೇಲೆ ಕೂಲ್ಸಿದ್ರೆ ಇವ್ರು VIP-ಗಳಂತೆ. ಯಾರೇ ಮಾಡಿದ್ದೀವಿ ನಾವು ಓಟ್ ಹಾಕ್ಬಿಡ್ತಾನೆ, ಜನರ ತನ ಓಟ್ ಹಾಕ್ಬಿಟ್ಟು ಮಾಡಿದ್ವಿ. ಇವ್ರಿಗೆ VIP-ಗಳು ಜನರ ಮಧ್ಯೆ ಒಬ್ಬ ಟಿಕೆಟ್ ತಗೊಳ್ಳಿಕ್ ಆಗಲ್ವಂತೆ. ಇವ್ರು ಸಪರೇಟ್ ಆಗಿ 5 ಟಿಕೆಟ್ ಒಬ್ಬೊಬ್ಬರಿಗೆ MLA ಕೊಟ್ಟು, ಒಂದು ಮಾತು ಹೇಳ್ತೀನಿ, ಜನ ಒಂದು ಲಿಮಿಟ್ ವರ್ಗು ಸೈಲೆಂಟ್ ಆಗಿ ಇರ್ತಾರೆ. ಇವಾಗಾದ್ರೂ ಅಟ್ಲೀಸ್ಟ್ ಒಂದು ಬುದ್ಧಿ ಕಲ್ತು ಕರೆಕ್ಟ್ ಆಗಿರಿ, ಜನರಿಗೆ ಹೆಂಗ್ ಒಳ್ಳೇದ್ ಮಾಡ್ಬೇಕು ಅದು ಯೋಚನೆ ಮಾಡ್ರಿ. ಇದು ಬಿಟ್ಟು ನಂಗೆ 5 ಟಿಕೆಟ್ ಕೊಡ್ರಿ, 6 ಟಿಕೆಟ್ ಕೊಡ್ರಿ, ನನಗೆ VIP ಟ್ರೀಟ್ಮೆಂಟ್ ಕೊಡ್ರಿ, ಕ್ಯೂ ಅಲ್ಲಿ ನಿಂತ್ಕೊಳಕ್ ಆಗಲ್ಲ, ಇದೆಲ್ಲ ಮಾಡಿದ್ರೆ ಒಂದಿನ ಮೆಟ್ ತಗೊಂಡು ಹೊಡೆದ್ಬಿಡ್ತಾರೆ ಜನರು.